ಪಾಯಿಂಟಿಗೆ ಬನ್ನಿ ಚಂದ್ರಶೇಖರ್. ಇಲ್ಲ ಇದು ಹೇಳ್ಬಿಟ್ಟೆ ಹೋಗ್ಬೇಕು. ಯಾಕೆ ಕಾಂಗ್ರೆಸ್ ಹುಚ್ಚರ ಸಂತೆ ಆಗಿದೆ ಅಂತ ಹೇಳ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು. ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಆಯ್ತಾಯ್ತು, ಯಾಕೆ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ, ಇಡೀ ದೇಶದಲ್ಲಿ ಹಿಂಗಾಗ್ತಿದೆ ಕಾಂಗ್ರೆಸ್ನ ಪರಿಸ್ಥಿತಿ, ವಿಷಮೀಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದೆ. ಅದಕ್ಕೇನೆ ಹೇಳ್ತಾ ಇದೆ, ರಾಜಸ್ಥಾನದಲ್ಲಿ ಒಬ್ಬನಿಗೆ ಟಿಕೆಟ್ ಕೊಡ್ತಾರೆ ಸುದರ್ಶನ್ ಸಿಂಗ್ ರಾವತ್ ಅಂತೇಳಿ, ಇಂಡಿಯಾ ಬಿಟ್ಟು ಓಡೋಗ್ತಾರೆ 2 ತಿಂಗಳು ಆಯ್ತಾ. ಅದಾದ್ಮೇಲೆ ಜೈಪುರಲ್ಲಿ ಪ್ರತಾಪ್ ಸಿಂಗ್ ಕಜಾರಿಯಾ ಅಂತ ಟಿಕೆಟ್ ಕೊಡ್ತಾರೆ. ಅವನೇನ್ ಹೇಳ್ತಾನೆ ಗೊತ್ತಾ, ನನಗೆ ಗೊತ್ತೇ ಇಲ್ಲ ನೀ ಟಿಕೆಟ್ ಕೊಟ್ಟಿರೋದು ಅಂತ ಹೇಳ್ತಾರೆ. ಟಿಕೆಟ್ ಕೊಟ್ಟಿರೋದೇ ಗೊತ್ತಿಲ್ಲ. ಅಲ್ಲಿ ಯಾರು ಸುನಿಲ್ ಶರ್ಮಾ ಎಂತ ಹೇಳಿದ್ರೆ, ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿ ದಯನೀಯ ಪರಿಸ್ಥಿತಿ. ನಿನ್ನೆ ನಮ್ಮಲ್ಲಿ ಒಂದು ಇದಾಯ್ತು, ಇವರು ಡಿ ಕೆ ಶಿವಕುಮಾರ್ ಅವರು ಒಳಗಡೆ ಸೇರಿಸ್ಕೊಂಡ್ರಂತೆ, ಏನು ಕಾಂಗ್ರೆಸ್ ಅವ್ರನ್ನೇ ಜನತಾದಳದವರು ಅಂತ ಹೇಳಿದಾಗ ಎಷ್ಟು ಗಂಟೆಗೆ ಸೇರಿಸ್ಕೊಂಡ್ರು ಅಂತ ಹೇಳಿದ್ರು, ಬೆಳಗ್ಗೆನ ಸಾಯಂಕಾಲ ಅಂತೇಳಿ. ಸಾಯಂಕಾಲ ಅಂದಾಗ ಸೇರಿಸ್ಕೊಂಡಿರ್ಬೋದು ಬಿಡಿ ಅಂದ್ರು. ಅದ್ರ ಅರ್ಥ ಏನು? ಈ ಕಾಂಗ್ರೆಸ್ ಅವ್ರಿಗೆ ಬೆಳಗ್ಗೆ ಏನ್ ಮಾಡ್ತಾರೆ, ಸಾಯಂಕಾಲ ಏನ್ ಮಾಡ್ತಾರೆ, ಹೋಗೋ ಕಾರ್ಯಕ್ರಮ. ಒಂದ್ ನಿಮಿಷ ರಾಂಗ್. ವಾಟ್ಸ್ ರಾಂಗ್? ಬೆಳಗ್ಗೆ ಸೇರಿಸ್ಕೊಳ್ಳೋದು ಸಂಜೆ ಸೇರಿಸ್ಕೊಳ್ಳೋದ್ರಲ್ಲಿ ರಾಂಗ್ ಏನು ತಪ್ಪೇನಿದೆ? ಈಗ ಫಾರಿನ್ ಅವರಿಗೆ ಟಿಕೆಟ್ ಕೊಡೋದು ನಥಿಂಗ್ ರಾ. ಎಲೆಕ್ಷನ್ ಅಲ್ಲಿ ಟೈಮ್ ಇಸ್ ವೆರಿ ಚಂದ್ರಶೇಖರ್ ಅವರೇ, ಟೈಮ್ ಇಸ್ ವೆರಿ ಪ್ರಿಷಿಯಸ್ ಇನ್ ಎಲೆಕ್ಷನ್ ಟೈಮ್. ಅವ್ರು ಯಾವಾಗ ಟೈಮ್ ಸಿಗುತ್ತೆ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು, ಅದಕ್ಕೆ ಶೆಡ್ಯೂಲ್ ಹಾಕೊಳ್ತಾರೆ, ಅದಕ್ಕೆ ಪಾರ್ಟಿಗೆ ಸೇರಿಸ್ಕೊಂಡಿರ್ತಾರೆ. ತಪ್ಪೇನಿದ್ರಲ್ಲಿ? ಪ್ರಶ್ನೆ ಸಮಯದಲ್ಲ ಹೇಳ್ತಾ ಇರೋದು. ಈ ರೀತಿಯಲ್ಲಿ ಮಾಡ್ಕೊಂಡು ಏನು ಅಲ್ಲಿ ನ್ಯಾಷನಲ್ ಲೀಡರ್ಗಳು ಯಾವ ಬ್ಲಂಡರ್ ಮಾಡ್ತಾ ಇದ್ದಾರೆ, ಯಾವ ಹಾಸ್ಯಾಸ್ಪದವಾದ ಜೋಕರ್ತಗಳ ತರ ಕೆಲಸಗಳು ಮಾಡ್ತಾ ಇದ್ದಾರೆ, ಅದೇ ರೀತಿ ಎಲ್ಲಾ ರಾಜ್ಯಗಳಲ್ಲೂ ನಡೀತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಯಾರಿಗೋ ಟಿಕೆಟ್ ಕೊಡ್ತಾರೆ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಇನ್ಯಾರಿಗೋ ಟಿಕೆಟ್ ಕೊಡ್ತಾರೆ, ದೇಶ ಬಿಟ್ಟು ಹೊರಟಾಗ್ತಾರೆ, ಇನ್ಯಾರನ್ನೋ ಕರ್ಕೊಂಡ್ ಬರ್ತಾರೆ, ಅವ್ರದೇ ಪಾರ್ಟಿ ಅವ್ರನ್ನ ದಳದವರು ಅಂತ ಕರ್ಕೊಂಡ್ ಬರ್ತಾರೆ. ಇದು ಹುಚ್ಚಾಟ ಅಲ್ವಾ? ಇದು ನಿಮ್ಮಲ್ಲಿ ಇಲ್ವಾ? ಹುಚ್ಚಾಟ ಅಲ್ವಾ? ನಿಮ್ಮಲ್ಲಿ ಏನಾಗಿದೆ? ಯಾರಿಗೆ ಗೊತ್ತೇ ಇಲ್ಲದ್ರೆ ಟಿಕೆಟ್ ಗಳನ್ನ ಘೋಷಣೆ ಮಾಡ್ಕೊಂಡಿರೋದು ನಿಮ್ಮಲ್ಲಿ ಆಗಿರ್ಲಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಬಿಜೆಪಿಯಿಂದ ನಿಂತ್ರೆ ಗೆದ್ದೇ ಗೆಲ್ತೀವಿ ಅಂತೇಳಿ ಪ್ರತಿ ಕ್ಷೇತ್ರದಲ್ಲೂ ನಾವು ಸಾಮರ್ಥ್ಯಕ್ಕೆ 10,000 ಜನ ಹೊಡೆದಾಡಿದ್ರು, ಇನ್ಕ್ಲೂಡಿಂಗ್ ಎಲ್ಲ ಕಾರ್ಯಕರ್ತಕ್ಕೆ ಶಕ್ತಿ ಇತ್ತು. ನಾನು ಇದು ರಿವರ್ಸ್ ಸೈಡ್ ಅಲ್ಲಿ ಕೇಳಿದ್ರೆ ಹೆಂಗಿರುತ್ತೆ? ನಿಮಗೆ ಯಾರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರು ಬಂದು ಸೇರ್ಕೊಳ್ತಾರೆ ಅನ್ನೋಂಥ ಫ್ರಸ್ಟ್ರೇಷನ್ಗೋಸ್ಕರ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಇಡೀ ಜಗತ್ತಲ್ಲಿ ದಿಸ್ ಇಸ್ ದ ಓನ್ಲಿ ಪೊಲಿಟಿಕಲ್ ಪಾರ್ಟಿ ಇನ್ ದ ಎಂಟೈರ್ ಯೂನಿವರ್ಸ್ ಅವ್ರದೇ ಪಕ್ಷದವರಿಗೆ ಬಣ್ಣ ಬದಲಾಯಿಸ್ಬಿಟ್ಟು ಇದನ್ನ ಬದಲಾಯಿಸ್ಬಿಟ್ಟು ಒಳಗಡೆ ಕರ್ಕೊಂಡ್ ಬರ್ತಿದ್ರು. ಈ ತರ ಉದಾಹರಣೆ ಜಗತ್ತಲ್ಲಿ ಎಲ್ಲಾದ್ರೂ ನೋಡಿದ್ರಾ? ಗಂಗಾಧರ ಮೂರ್ತಿ ಅವರೇ, ಯಾರು ಬರ್ಲಿಲ್ಲ ಅಂದ್ರೆ ಬೇಡ್ರಪ್ಪ, ಈ ಅವತಾರ ಯಾಕೆ? ಈ ನಾಚಿಕೆ ಬೇಕಾಗಿದ್ದು. ಬರ್ತೀನಿ ಗಂಗಾಧರ ಮೂರ್ತಿ ಅವರೇ, ಕೊಡ್ತೀನಿ. ಗಂಗಾಧರ ಮೂರ್ತಿ ಅವರೇ, ಒಬ್ರು ಇಬ್ರು ಈ ತರ ಆಗ್ಬಿಟ್ರೆ ಇನ್ನುಳಿದಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ನವ್ರನ್ನೇ ಹೆಂಗ್ ಸೇರಿಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ? ಅವ್ರು ನಾವು ಬಯೋಡಾಟಾನೇ ಕೊಟ್ಬಿಡ್ತೀವಿ ಅಂತ ಹೇಳಿ ಕೊಟ್ರೆ ಒಳ್ಳೇದು. ನಾನು ಒಳಗಡೆ ಬರ್ತಾ ನೋಡ್ತಿದ್ದೆ, ಎಲ್ಲ ನಾಗರಾಜ್ ಯಾದವ್ ಬಂಡ್ಲು ತಂದಿರೋದು ನೋಡಿದ್ರೆ 300 ಜನದ್ದು ಹೆಸರು ಲಿಸ್ಟ್ ಎಲ್ಲ ತಂದಿರ್ತಾರೆ. ಗೊತ್ತಿಲ್ಲ, ಅದಕ್ಕೆ ನಾನು ಈಗ ಇನ್ನು ತರ್ತೀನಿ, ನಾಳೆ ಬಿಡಿಸ್ತೀನಿ, ನಾಳೆ ಅಂತಂದ್ರು. ಆಯ್ತು, ಅದಕ್ಕೆ ನೋಡಿದೆ, ಏನೋ ಭಯ ಆಯ್ತು ನನಗೆ. 300 ಜನದ್ದು ಬಯೋಡಾಟಾ ಸಮೇತ ತಂದ್ಬಿಟ್ಟಿದ್ಯೇನೋ. ಈಗ ನಾನು ಕೇಳೋದು, 5 ಜನ ಶಾಸಕರು ಇರ್ತಕ್ಕಂಥ ಕ್ಷೇತ್ರ, 3 ಬಾರಿ ಚುನಾವಣೆನ ಗೆದ್ದಿರ್ತಕ್ಕಂಥ ಸಂಸದರು, ಅಣ್ಣ 8 ಬಾರಿ ಗೆದ್ದಿರ್ತಕ್ಕಂಥ ಶಾಸಕ, ಮತ್ತೆ ಈ ಸರ್ಕಾರದಲ್ಲಿ ಸೂಪರ್ ಪವರ್ DCM, ಇಷ್ಟೆಲ್ಲ ಇಟ್ಕೊಂಡು ಯಾಕೆ ನಿಮಗೆ ದಳದ ಕಾರ್ಯಕರ್ತರು, ಇನ್ನೊಬ್ಬ ಪಕ್ಷದ ಕಾರ್ಯಕರ್ತರು ಬೇಕು? ನಿಮ್ಮಲ್ಲಿ ಶಕ್ತಿವಂತರಲ್ಲ, ಹೌದಲ್ವಾ? ನಮ್ಮಲ್ಲಿ ಬೇಸರಗೊಂಡಿದ್ದಾರೆ, ನಿಮ್ಮಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತೀರಿ? ಅವರಿಗೆಲ್ಲ ಆಶ್ರಯ ಕೊಡ್ತೀವಿ. ಏನ್ ಆಶ್ರಯ ಅಂದ್ರೆ ನಿಮ್ದು ಆಗ್ಲೇ ನೀವ್ ಹೇಳ್ದಂಗೆ ನಿರಾಶ್ರಿತರ ಕೇಂದ್ರನ? ನಾನು ಇದೀನಿ ಅಂತ ತೋರಿಸ್ಕೊಡೋದು. ಎಲ್ಲಿದ್ದೀರಿ ನೀವು? ಹೇಳಿದಾರೆ ಡಿ ಕೆ ಶಿವಕುಮಾರ್ ನಾನು ಇದೀನಿ ಅನ್ನೋದಾದ್ರೆ ನೀವ್ ಅಲ್ಲಿರ್ತಕ್ಕಂಥ ಫಸ್ಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದ್ರು ಮಾಡಿ ಸ್ವಾಮಿ. ಕಾಂಗ್ರೆಸ್ ಕಾರ್ಯಕರ್ತರು ಪಾಪ ನೊಂದು ಬೆಂದು ಪಾಪ ಬಡ್ದಾಡ್ತಿದ್ದಾರೆ, ಅಧಿಕಾರ ಇಲ್ಲ, ಅವಕಾಶಗಳಿಲ್ಲ, ಮತ್ತೊಂದಿಲ್ಲ ಅಂತೇಳಿ. ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೀರಿ. ರಾಮನಗರ ಜಿಲ್ಲೆಯಲ್ಲಿ ನಿಮ್ಮವ್ರು ಎಷ್ಟು ಜನ ಇದ್ದೀರಿ? ಡಿ ಕೆ ಶಿವಕುಮಾರ್, ಅವ್ರ ಬ್ರದರ್ ಸಂಸದ, ಅವ್ರ ಕೋ ಬ್ರದರ್ ಶಾಸಕ, ಅವರ ದಾಯಾದಿ ತಮ್ಮ ರವಿ MLC, 4 ಜನ ಸ್ವಾಮಿ ನೀವಿರೋದು. ನಾವು ಗ್ರಾಮಾಂತರದಲ್ಲಿ ನಿಂತಿದ್ದೀವಿ, ಗೆದ್ದಿದ್ದೀವಿ, ಸೋತಿದ್ದೀವಿ. ಸೋತರು ವಿಚಲಿತರಾಗುವ ಆಚೆ ಹೋಗಿಲ್ಲ, ಹಾಸನದಿಂದ ಬಂದು ಕಬ್ಜಾ ಮಾಡಿದ್ರು ಅಂತ ಹೇಳಿದವ್ರಿಗೂ ಬಿಟ್ಟಿಲ್ಲ ನಾವು. ಆದರೆ ನಾನು ಕೇಳೋದು ಒಂದೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಿನ್ನೆ ಒಂದು ಕಡೆ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಎಲ್ಲೋ ಒಂದು RR ನಗರದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಒಂದು ಭಾಷಣಕ್ಕೆ ಹೋಗಿದ್ದಾರೆ. ಏನು ಭಾಷಣ ಅಲ್ಲಿ? RR ನಗರದಲ್ಲಿ ಕಳೆದ ಬಾರಿ MLA ಚುನಾವಣೆಯಲ್ಲಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಭಾಗದಲ್ಲಿ ನಮಗೆ ಓಟ್ ಬಂದಿಲ್ಲ,
ನೀವು ಓಟ್ ಹಾಕದೇ ಇದ್ರೆ ಅಧಿಕಾರದಲ್ಲಿ ನಾನಿದ್ದೀನಿ, ನಾವು ಗೆಲ್ತೀವಿ, ನಿಮ್ಮ ಅಪಾರ್ಟ್ಮೆಂಟ್ಗಳೆಲ್ಲ ಡಿವಿಯೇಷನಲ್ಲಿ ಇದ್ದಾವೆ, ಏನು ಆ್ಯಕ್ಷನ್ ತೊಗೊತೀವಿ, ನೀರು ಕೊಡಬೇಕಾ ಬೇಡವಾ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ಧಮಕಿ ಹಾಕೋಷ್ಟು ಲೆವೆಲ್ಗೆ ಬಂದಿದ್ದೀರಿ ನೀವು ಒಬ್ಬ DCM ಅಂತಂದರೆ ಸಾರ್ವಜನಿಕರು ನಿಮ್ಮನ್ನು ಹೆಂಗೆ ಯೋಚನೆ ಮಾಡಬೇಕು? ಸಾರ್ವಜನಿಕರು ಹೆಂಗೆ ಯೋಚನೆ ಮಾಡ್ಬೇಕು ನಿಮ್ಮನ್ನು? ಮತದಾರನಿಗೆ ನೀವು ಮತ ಕೇಳೋ ರೀತಿನ ಇದು ಅಣ್ಣ ತಮ್ಮದಿರು? ಅಂದರೆ ಇಷ್ಟು ವರ್ಷ ನೀವು ಕನಕಪುರದಲ್ಲಿ ಇನ್ನೊಂದು ಕಡೆ ಇದೇ ರೀತಿ ಚುನಾವಣೆ ಮಾಡೋದಾ? ಇದೇ ರೀತಿ ಚುನಾವಣೆಗಳು ಗೆದ್ದಿರೋದ ನೀವು? ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ. 5 ಲಕ್ಷ 10 ಲಕ್ಷ 3 ಲಕ್ಷ ಕಾಂಗ್ರೆಸ್ಸು ಯಾವ ಕಾರದ್ದು ಗೊತ್ತಾಗ್ತಲ್ಲ, ಅವರೆಲ್ರಿಗೂ ಕಾಸು ಕೊಟ್ಟು ಕರ್ಕೊಂಬಂದು ಹಾರಾಕ್ತಾ ಇದ್ದಾರೆ. ಕಾಸು ಕೊಟ್ಟ ಹಂಗೆ ಬರ್ತಿಲ್ವ ಅವರು? ಯಾವನಾರು ಒಬ್ಬ ಕಾಸಿಲ್ದಲ್ಲೇ ಬಂದವ್ರೆ ಅಂತ ಹೇಳಿ ನೋಡೋಣ. ಪ್ರೂವ್ ಮಾಡ್ಲಿಕ್ಕೆ ಹೇಳಿ ಸರ್. ಕಾಸಿಲ್ದಲ್ಲೇ ಬಂದೆ ಅಂತ ಹೇಳಿ ನೀವು ಮಾಡ್ತೀರಾ? 100% ಮಾಡ್ತೀವಿ. ಹೆಂಗೆ? ಎಲೆಕ್ಷನ್ ಕಮಿಷನ್ ಬರ್ಲಿ, ಅವ್ರು ಚಾಲೆಂಜ್ ಬರ್ಲಿ, ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಡ್ತೀವಿ ಶಾರ್ಟ್ಲಿ. ಸಾಕ್ಷ್ಯ ಯಾರಿಗೆ ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡಿದ್ದಾರೆ ಕೆಲವರನ್ನ ಅಂತ ವಿತ್ ಡಾಕ್ಯುಮೆಂಟ್ ಕಂಪ್ಲೇಂಟ್ ಕೊಡ್ತೀವಿ. ವಿತ್ ಡಾಕ್ಯುಮೆಂಟ್. ಹಾಗಾಗಿ ಗಂಗಾಧರ್ ಅವರು ಗ್ರಾಮೀಣ ಬಗ್ಗೆ ಮಾತಾಡ್ತಾರೆ, ಬಹಳ ಚೆನ್ನಾಗಿ ಡಿಬೇಟ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಪಾಪ ಈಗ ಏನಾಗಿದೆ, ಕಾಂಗ್ರೆಸ್ಸು ಈ ದೇಶದಲ್ಲಿ ಎಲ್ಲೂ ಇಲ್ಲ, ಕೊನೆ ಗ್ರಾಮಾಂತರದಲ್ಲಾದ್ರೂ ಉಳ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಿದ್ದಾರೆ. ಅದು ಅವ್ರ ಪ್ರಾಬ್ಲಮ್. ರಾಜಸ್ಥಾನ್ಗೆ ಹೋದ್ರೆ ಬೈಕಂತಾರೆ, ವಿಜಯಪುರ್ಗೆ ಹೋದ್ರೆ ಬೈಕಂತಾರೆ, UPಗೆ ಹೋದ್ರೆ ನನ್ನ ನೆಲೆನೇ ಇಲ್ಲ, ಯಾಕಪ್ಪ ಅಲ್ಲಿವರೆಗೂ ಹೇಳ್ಕೊಂಡೋಗ್ತೀರಾ ನಮ್ಮನ್ನ ಅಂತಾರೆ. ಇಂಥ ಪರಿಸ್ಥಿತಿಗೆ ಬಂದಿರುವಾಗ ಕಾಂಗ್ರೆಸ್, ಇಂಥ ಪರಿಸ್ಥಿತಿಗೆ ಬಂದಿರುವಾಗ ಕಾಂಗ್ರೆಸ್, ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಹೇಳುವಾಗ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರ್ಲಿ, ಬೇರೆಯವ್ರಿಗೆ ಹೇಳಕ್ಕೆ ಮಾತಾಡಂಗಿಲ್ಲ. ಅದಕ್ಕೆ ಬಿಜೆಪಿ ಬಗ್ಗೆ ಮಾತಾಡಿ, ಬಿಜೆಪಿಯಲ್ಲಿ ಇದೆ ಮಾತಾಡ್ತಾರೆ, ಏನಿದೆ ಅಲ್ಲಿ? ಅದಕ್ಕೆ ನಿಮ್ ಪರಿಸ್ಥಿತಿ ಪಾಪ ನೋಡ್ರ ಅಯ್ಯೋ ಅನಿಸ್ತದ ನಮ್ಗೆ. ಕಾಂಗ್ರೆಸ್ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ನಮ್ಗೆ ಅಯ್ಯೋ ಅನಿಸ್ತದೆ. 125 ವರ್ಷಗಳ ಕಾಂಗ್ರೆಸ್, 125 ವರ್ಷಗಳ ಕಾಂಗ್ರೆಸ್ ಈ ಪರಿಸ್ಥಿತಿ ಬರ್ಬೇಕಾ? ಮೊದಲನೇದಾಗಿ ಚಂದ್ರಶೇಖರ್ಗೆ ಹೇಳ್ತಕ್ಕಂಥದ್ದು, ಏನು ರಾತ್ರಿ ಸೇರ್ಕೊಬಿಟ್ರು, ಬೆಳಗ್ಗೆ ಸೇರ್ಕೊಬಿಟ್ರು, ಉಚಿತನ, ರಾತ್ರಿ ಏನೋ ಆಗ್ತದೆ, ಬೆಳಗ್ಗೆ ಏನೋ ಆಗ್ತದೆ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಕ್ಕಂಥವ್ರು ಪ್ರಶ್ನೆ ಅರ್ಥ ಮಾಡಿಕೊಂಡು ಗೋಲ್ ಪೋಸ್ಟ್ನ ಚೇಂಜ್ ಮಾಡೋರನ್ನ ಹುಚ್ಚರು ಅಂದಿಲ್ಲ, ನಿಮ್ಯಾನ್ ಸೇರಿಸ್ಬೋದು ಸರಿ, ಇನ್ನೆಲ್ಲರೂ ಸೇರಿಸ್ಬೇಕು, ಏನು ಪಾರ್ಲಿಮೆಂಟ್ ಕಳ್ಸೋಕ್ಕಾಗತ್ತೆ ಅವ್ರ ಕ್ಯಾಂಡಿಡೇಟ್ನ? ಆ ಡಾಕ್ಟ್ರನ್ನವ್ರು ಗೌರವ ಕೊಡ್ತಾ ಇದ್ದೀನಿ, ಒಳ್ಳೆ ಡಾಕ್ಟ್ರ್ ಇದ್ರು, ಕರ್ಕೊಬಂದು ಅವ್ರ ಮರ್ಯಾದೆ ಇದಾಕ್ತಾರೆ. ಈಗ ಅದಿರಲಿ ಒಂದು ಕಡೆಗೆ. ಆ ಹುಚ್ಚರ ಸಂತೆಯಲ್ಲಿ ಯಾರಾದ್ರು ಇದ್ದರೆ ಅದು BJPಯವರು. ಈ ಸಲ ತೋರಿಸ್ತೀವಿ, ಲಾಸ್ಟ್ ಟೈಮ್ ಒಂದಲ್ಲ, ಈ ಸಲ ಡಬಲ್ ಡಿಜಿಟು 20 ಸೀಟ್ ಗೆಲ್ಲದೇ ಇದ್ದರೆ ಕೇಳಿ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ನೀವು ಹೇಳಿದ್ರಲ್ಲ ಒಂದೇ ಒಂದು ಗೆಲ್ಕೋಬೇಕಂತ, ನಾನು ನಿಮ್ಗೆ ಹೇಳ್ತೀನಿ, ಚನ್ನಪಟ್ಟಣದಲ್ಲಿ ಲೀಡ್ ತಗೊಳ್ತೀವಿ, ಸವಾಲು ನಿಮ್ಗೆ ಆಗ್ತೀನಿ ತಿಳ್ಕೊಳ್ಳಿ. ಚನ್ನಪಟ್ಟಣದಲ್ಲಿ ಲೀಡ್ ಬರ್ತದೆ ಕಾಂಗ್ರೆಸ್ಗೆ, ಬರೆದಿಟ್ಕೊಳ್ಳಿ. ಮತ್ತು ಯೋಗೇಶ್ವರ ಮಗಳು ಅವ್ರ ಜೊತೆಲಿ ಕೆಲಸ ಮಾಡೋರು ವಾಂಟ್ ಟು ಕಮ್ ಟು ಕಾಂಗ್ರೆಸ್. ಯಾವ ದೂಸ್ತಿದ್ರಿ? ಇವ್ರು ಹೇಳಿದ್ರು, DK ಶಿವಕುಮಾರ್ ರಿಲೇಟಿವ್ಸ್ ಬಗ್ಗೆ ಹೇಳಿದ್ರು, ಡಾಕ್ಟರ್ ರಂಗನಾಥ್ ಹೇಳಿದ್ರು, ಜನಗಳ ಮುಂದೆ ಹೋಗಿ ಗೆದ್ದಿದ್ದಾರೆ. ಅನಿತಾ ಕುಮಾರಸ್ವಾಮಿ ನಿಂತ್ಕೊಂಡು ಸೋತಿದ್ದಾರೆ. ಅವ್ರ ಮಗನ ವಿಚಾರ ಹೇಳಿದ್ರೆ ನಿಂತಿದ್ದಾರೆ, ಸೋತಿದ್ದಾರೆ. ರವಿ ಬಗ್ಗೆ ಹೇಳಿದ್ರು, ರವಿ ನಿಜ ನಿಂತು ಗೆದ್ದಿದ್ದಾರೆ. ಜನ ಒಪ್ಕೊಳ್ತಾರೆ ರೀ ಅವ್ರ ಕುಟುಂಬನ. ಈ ಕುಟುಂಬನ ತಿರಸ್ಕಾರ ಮಾಡ್ತಕ್ಕಂಥವ್ರನ್ನ ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ? ಅವ್ರ ಮನೇಲಿ ಹಿಡಿದ ಕಾರ್ಯಕರ್ತರು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ದುಡ್ಡು ಕೊಟ್ಟು ತಗೊಳ್ತಾರೆ. ಇಷ್ಟೊತ್ತವ್ರಿಗೆ ಏನು ಹೇಳಿದ್ರು ಗೊತ್ತಾ? ಅವರು ಕಾರ್ಯಕರ್ತರು ನಮ್ಮವರೇ ಅಲ್ಲ, ಅವ್ರವ್ರನ್ನೇ ಇಟ್ಕೊಂಡು ಅವರೇ ಹಾಕೊಳ್ಳೋದು, ಇವಾಗ ದುಡ್ಡು ಕೊಟ್ಟು ತಗೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಕನ್ಫ್ಯೂಷನ್ ಬೈ ಹಿಮ್ಸೆಲ್ಫ್. ಇವಾಗ ಹೇಳ್ತಾರೆ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಲ್ಲ ಅಂತೇಳಿ ದುಡ್ಡು ಕೊಟ್ಕೊಂಡ್ರು ಅಂತ. ದುಡ್ಡು ಕೊಟ್ಟರು ನಿಮ್ಮ ಹತ್ರ ಇರಲ್ಲ, ಜನ ಬರೆದಿಟ್ಕೊಳ್ಳಿ. ನಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ DK ಶಿವಕುಮಾರ್ ಮತ್ತು DK ಸುರೇಶ್ ಮೇಲೆ ನಂಬಿಕೆಗೋಸ್ಕರ ಖಂಡಿತವಾಗ್ಲೂ ಕೂಡ ಅವ್ರು ಬಂದು ಸೇರ್ತಾ ಇರ್ತಕ್ಕಂಥದ್ದು. JDSನ ಕಾರ್ಯಕರ್ತರಿಗೆ ಅಪಾರ್ಟ್ಮೆಂಟ್ ವಿಚಾರ ಬಂದಾಗ ಅವ್ರು ಹೇಳಿದ್ದೇನಂತಂದರೆ, ನಾವು ಅಧಿಕಾರದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ, ದಯವಿಟ್ಟು ನೀವು ಅಪಾರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರ ಮತ ಕೊಟ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ನಮಗೆ ಮತ ಕೊಡಿ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿರೋದು ನಿಜ. ಆದರೆ ಬೆದರಿಸಲಿಕ್ಕೆ ಅವಕಾಶ ಇಲ್ಲ, ಚಾನ್ಸೇ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಒಂದು ಹೇಳ್ತೀವಿ, ಒಬ್ಬ KPCC ಅಧ್ಯಕ್ಷನಾಗಿರ್ತಕ್ಕಂಥದ್ದು ಬೆದರಿಸಿ ಮಾಡಿಸಿ ಓಡ್ ತಗೊಳ್ಳೋ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಆ ಕ್ಷೇತ್ರದಲ್ಲಿ 5 ಜನ MLAಗಳು ಗೆದ್ದಿದ್ದೀವಿ ಸ್ವಾಮಿ. ನಾವು ಸೋತು ಕುಡ್ಕೊಂಡು ಒಂದೇ MLA ಇಟ್ಕೊಂಡು ಬಂದು ಎಲೆಕ್ಷನ್ ನಿಂತ್ಕೊಂಡರಲ್ಲ, ಅದು JDS ನಿಂತ್ಕೊಂಡು ನಿರ್ನಾಮ ಆಗ್ಬಿಡ್ತಾರೆ ಅಂತೇಳಿ BJP ನಿಲ್ಸ್ಕೊಂಡಿದ್ದೀರಲ್ಲ ನೀವು. ನಿಮ್ಮ ದೇವೇಗೌಡರು ಅಳಿಯನ ತಗೊಂಡೋಗಿ BJP ನಿಲ್ಸ್ಕೊಂಡಿದ್ದೀರಾ. ಅದಕ್ಕೆ ನಾವು ಅವತ್ತು ಹೇಳಿದ್ದು ನಿಮಗೆ, BJP ಅಂತಕ್ಕಂಥ ಮೋದಿ ಅಂತಕ್ಕಂಥ ವೆಂಟಿಲೇಟರ್ನ ಹಾಕೊಂಡು ಸರ್ವೈವಲ್ ಪ್ರಶ್ನೆ ಆಗಿರ್ತಕ್ಕಂಥ JDSನವ್ರಿಗೆ ಇವತ್ತು ದಿವಸ 3 ಸೀಟ್ ಕೊಟ್ಟರೆ, ಆ 3 ಸೀಟಲ್ಲಿ 2 ಸೀಟು ಮನೆಗೆ ಹಂಚ್ಕೊಳ್ತೀರಾ. ನ್ಯಾಷನಲ್ ಪ್ರೆಸಿಡೆಂಟು ದೇವೇಗೌಡರು, ಸ್ಟೇಟ್ ಪ್ರೆಸಿಡೆಂಟು ಮಗ. ಏನ್ರಿ ಇದು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ BJPಯವರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನೂ ಇಲ್ಲ. ಇವತ್ತು ನಮ್ಮನ್ನು ನಗ್ತಾರೆ, ಯಾಕಂದ್ರೆ ಹುಚ್ಚಾಸ್ಪತ್ರೆಗೆ ಹೋದ್ರೆ ಸುಮ್ಮನೆ ನಗೋರ್ನ ಏನ್ ಗೊತ್ತಾ, ಹುಚ್ಚರು ಅಂತಾರೆ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥ ಕುಟುಂಬ ರಾಜಕಾರಣ ವಿರುದ್ಧ ಮಾತಾಡಿದಂಥ ವ್ಯಕ್ತಿ ಕುಟುಂಬದಲ್ಲಿ ಮದುವೆ ಮಾಡ್ಕೊಂಡಿರ್ತಕ್ಕಂಥಂದ್ರೆ ಏನ್ ಹೇಳ್ಬೇಕ್ರಿ ನಿಮ್ಗೆ? ಯಾವ ತರ ಕುಟುಂಬ ಅಂತಂದ್ರೆ, ರಾಜ್ಯದ ಅಧ್ಯಕ್ಷ ಕುಮಾರಸ್ವಾಮಿ ಅವರು, ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು, ಎಂತ ಸಂಬಂಧ ಪಡಿಸಿದ್ರಪ್ಪ. ಹುಚ್ಚಾಸ್ಪತ್ರೆ ಸೇರ್ಕೊಳ್ಳೋ BJP ಅವರ ಕತೆ ಅಯೋಮಯ.